Hello friends, once again welcome back to my channel. Today I am going to solve the worksheets from the 6th standard Maru Sinchana. Subject is English, year 26 and 27. This is the student activity book and this is the continuation part video. So we'll start from the worksheet number 6. ನಾವು ಇವತ್ತು ವರ್ಕ್ಶೀಟ್ ನಂಬರ್ 6 ಇಂದ ಸ್ಟಾರ್ಟ್ ಮಾಡೋಣ. ಸೊ ವರ್ಕ್ಶೀಟ್ ನಂಬರ್ 1ರಿಂದ 5ರವರೆಗೆ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ ವರ್ಕ್ಶೀಟ್ಸ್ಗಳು ವಿತ್ ವಿವರಣೆ ಜೊತೆಗೆ ಎಕ್ಸ್ಪ್ಲನೇಷನ್ ಜೊತೆಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವರ್ಕ್ಶೀಟ್ ನಂಬರ್ 6. ಫ್ರೆಂಡ್ಸ್, ಇಲ್ಲಿಯವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲರ್ನಿಂಗ್ ಔಟ್ಕಮ್ಸ್: articulate simple greetings and pleasantries in English or home language orally and in writing. Can you think of the ways we say hello to the people? ಸೊ ನಾವು ಯಾವಾಗ ಹೆಲೋ ಅಂತ ಹೇಳಿಬಿಟ್ಟು ನಾವು ಪೀಪಲ್ಸಿಗೆ, ಜನರಿಗೆ ಹೇಳ್ತೀವಿ, ರೈಟ್ ಟು ಗ್ರೀಟಿಂಗ್ಸ್ ನಿಮ್ಮ ಪ್ರಕಾರ ನಿಮ್ಮ ಒಂದು ಭಾಷೆಯಲ್ಲಾಗಿರ್ಬೋದು, ಮದರ್ ಟಂಗಲ್ಲಾಗಿರ್ಬೋದು, ನೀವು ಯಾವ ರೀತಿಯಾಗಿ ನೀವು ನಿಮ್ಮ ಫ್ರೆಂಡ್ಸಿಗೆ ಹೆಲೋ ಅಂತ ಹೇಳ್ತೀವಿ ಅಂತ ಹೇಳಿಬಿಟ್ಟು. ಓಕೆ, ಲೆಟ್ಸ್ ಲರ್ನ್. ಹೇಗಾದರೂ ಹೇಳೇ ಇಡ್ತೀವಲ್ವಾ. ಸೊ ನೋಡಿದ ತಕ್ಷಣ ಒಂದು ಸ್ಮೈಲ್ ಆದರೂ ಅಟ್ಲೀಸ್ಟ್ ವಿಲ್ ಗಿವ್ ದ ಸ್ಮೈಲ್ ಅಲ್ವಾ. ನಾವೊಂದು ಸ್ಮೈಲ್ ಆದರೂ ಕೊಡ್ತೀವಿ. ಸೊ ಇಲ್ವಾ, ಸೊ ಇನ್ನೂ ಹುಡುಗರು ಹೇಳಬೇಕು ಅಂತ ಅಲ್ಲೋ ಮಚ್ಚ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಅಥವಾ ಹುಡುಗಿಯರು ಏನೇ ಎಲ್ಲಿದ್ದೆ ಆರಾಮಿದೆಯೇನೆ ಅನ್ನೋ ಥರ ಆದರೂ ಹೇಳ್ತಾರೆ. ಸೊ ಅದನ್ನೇ ಯಾವ ರೀತಿಯಾಗಿ ನೀವು ಗ್ರೀಟಿಂಗ್ಸ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗಲ್ಲಿ ಹಾಯ್ ಅಂತ ಹೇಳ್ತೀವಲ್ವಾ. ಸೊ ಅಂತ ಹೇಳಿಬಿಟ್ಟು ಅದನ್ನು ನಾವು ಇಲ್ಲಿ ಹೇಳಬೇಕಂತೆ, ಓರಲ್ಲಿ ಆದರೂ ನಾವು ಹೇಳಲೇಬೇಕು. ಲೆಟ್ಸ್ ಲರ್ನ್ ಮೋರ್ ಫನ್ ಆ್ಯಂಡ್ ಪೊಲೈಟ್ ವೇಸ್ ಟು ಗ್ರೀಟ್ ಅದರ್ಸ್ ಇನ್ ದ ಇಂಗ್ಲೀಷ್. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಗ್ರೀಟ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗ್ರೀಟ್. ಪ್ರಾಕ್ಟೀಸ್ ದ ಗಿವನ್ ಫ್ರೇಸಸ್ ವಿತ್ ಅ ಪಾರ್ಟ್ನರ್. ಟೇಕ್ ಟರ್ನ್ ಸೇಯಿಂಗ್ ಗ್ರೀಟಿಂಗ್ಸ್ ಯೂಸಿಂಗ್ ದೀಸ್ ಫ್ರೇಸಸ್. ಸೊ ಈ ಫ್ರೇಸಸ್ಗಳನ್ನು ನಾವು ಇಬ್ಬರ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ಒಂದ್ಸಲಿ ನಾವು ಹೇಳಬೇಕು, ನೆಕ್ಸ್ಟು ನಮ್ಮ ಫ್ರೆಂಡನ್ನು ಹೇಳಬೇಕು. ಹೆಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು, ನೈಸ್ ಟು ಮೀಟ್ ಯು. ಇದನ್ನೇ ನೆಕ್ಸ್ಟ್ ನಿಮ್ಮ ಫ್ರೆಂಡು ಸಹ ರಿಪೀಟ್ ಮಾಡಬೇಕು. ಆ್ಯಕ್ಟಿವಿಟಿ 2, ಕಂಪ್ಲೀಟ್ ದ ಡೈಲಾಗ್. ಸೊ ಡೈಲಾಗನ್ನು ಮಾಡಬೇಕು, ಡೈಲಾಗನ್ನು ಇಲ್ಲಿ ಕಂಪ್ಲೀಟ್ ಮಾಡಬೇಕಂತೆ. ಸೊ ಬನ್ನಿ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಕಂಪ್ಲೀಟ್ ದ ಡೈಲಾಗ್. ಇಲ್ಲಿ ಹಾಯ್ ಐ ಆಮ್ ಸಂಜೀವ್ ಅಂತ ಹೇಳ್ತಿದ್ದಾನೆ, ಅವಳು ಹಾಯ್ ಐ ಆಮ್ ಶುಭ ಅಂತ ಹೇಳ್ತಿದ್ದಾಳೆ. ಸೊ ಸಂಜೀವ್ ಅದಕ್ಕೆ ಆನ್ಸರ್ ಏನು ಮಾಡ್ತಾನೆ, ಹೆಲೋ ಮೈ ನೇಮ್ ಇಸ್ ಸಂಜೀವ್, ಶುಭ ಹಾಯ್ ಐ ಆಮ್ ಶುಭ, ನೈಸ್ ಟು ಮೀಟ್ ಯು. ಓಕೆ, ನೆಕ್ಸ್ಟ್ ಸಂಜೀವ್ ಕಂಟಿನ್ಯೂ ಮಾಡ್ತಾನೆ, ನೈಸ್ ಟು ಮೀಟ್ ಯು ಟು. ಟ್ರೈ ಟು ಆ್ಯಕ್ಟ್ ಔಟ್ ದಿಸ್ ಡೈಲಾಗ್ ವಿತ್ ಯುವರ್ ಫ್ರೆಂಡ್. ನಿಮ್ಮ ಫ್ರೆಂಡ್ ಜೊತೆಗೆ ಇದನ್ನು ಎನ್ಯಾಕ್ಟ್ ಮಾಡಿ ಕ್ಲಾಸ್ ರೂಮಲ್ಲಿ. ಓಕೆ, ಹೋಮ್ ಫನ್. ಗ್ರೀಟ್ ಟು ಪೀಪಲ್ ಅಟ್ ಹೋಮ್ ಇನ್ ಇಂಗ್ಲೀಷ್. ನಿಮ್ಮ ಮನೆಯಲ್ಲಿ ಇಂಗ್ಲೀಷಲ್ಲಿ ಗ್ರೀಟ್ ಮಾಡಿ. ರೈಟ್ ವಾಟ್ ಯು ಸೆಡ್ ಹಿಯರ್. ನೀವೇನು ಹೇಳಿದ್ರಿ ಅಂತ ಹೇಳಿಬಿಟ್ಟು ಬರೀರಿ. ಹೆಲೋ, ಗುಡ್ ಮಾರ್ನಿಂಗ್, ಹವ್ ಆರ್ ಯು ಅಂತ ಯಾರಿಗಾದರೂ ಹೇಳಿ. ಹೆಲೋ ಅಂಕಲ್, ಗುಡ್ ಮಾರ್ನಿಂಗ್, ಹವ್ ಆರ್ ಯು ಅಂತ ಹೇಳಿ. ಅಥವಾ ನಿಮ್ಮ ಅಜ್ಜಿಗಾದರೂ ಹೆಲೋ ಅಜ್ಜಿ, ಗುಡ್ ಮಾರ್ನಿಂಗ್, ಹವ್ ಆರ್ ಯು. ಓಕೆ, ಅದಕ್ಕೆ ನೆಕ್ಸ್ಟು ಹಾಯ್ ಐ ಆಮ್ ಫೈನ್, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. ಈ ಒಂದು ಡೈಲಾಗ್ಸ್ಗಳನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ವರ್ಕ್ಶೀಟ್, ದಟ್ ಈಸ್ ವರ್ಕ್ಶೀಟ್ ನಂಬರ್ 7. ಇಟ್ಸ್ ಆಲ್ ಅಬೌಟ್ ಮೀ ಆ್ಯಂಡ್ ಮೈ ಡೇ. ನಾನು ಮತ್ತು ನನ್ನ ಇಡೀ ದಿನದ ಬಗ್ಗೆ ಇದೆ. ಓಕೆ, ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಈಸ್ ಟಾಕ್ಸ್ ಅಬೌಟ್ ಸಿಂಪಲ್ ಡೇ ಟು ಡೇ ಲೈಫ್ ಟಾಪಿಕ್ಸ್ ಲೈಕ್ ಫ್ಯಾಮಿಲಿ, ಫುಡ್, ಡೈಲಿ ರೂಟೀನ್ ಎಕ್ಸೆಟ್ರಾ ಯೂಸಿಂಗ್ ಇಂಗ್ಲೀಷ್ ಆರ್ ಹೋಮ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಮೂಲಕ ಅಥವಾ ನಿಮ್ಮ ಒಂದು ಭಾಷೆಯಲ್ಲಾದರೂ ನಾವು ಇಡೀ ಒಂದು ದಿನದಲ್ಲಿ ಏನು ಮಾಡಿದ್ವಿ, ನಮ್ಮ ಫ್ಯಾಮಿಲಿ ಜೊತೆಗೆ ಏನು ತಿಂದ್ವಿ, ಸೊ ಡೈಲಿ ರೂಟೀನ್ ನಾವೇನೇನು ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಶೇರ್ ಮಾಡಬೇಕಂತೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಯು. ವಾಟ್ ಡು ಯು ಡೂ ಎವ್ರಿ ಡೇ, ವಾಟ್ ಫುಡ್ ಡು ಯು ಈಟ್, ಏನೇನು ತಿಂತೀರಾ, ವಾಟ್ ಡು ಯು ಲಿವ್ ವಿತ್, ಹೂ ಡು ಯು ಲಿವ್ ವಿತ್, ನೀವು ಯಾರ ಜೊತೆಗೆ ವಾಸವಾಗಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ಸಿಂಪಲ್ ಆಗಿ ಇಲ್ಲೆಲ್ಲ ಚಿತ್ರ ಇದೆ, ನೀವು ನೋಡ್ಬೋದು. ಬ್ರಷ್ ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ, ಶಾಲೆಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ, ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಶಾಲೆಯಲ್ಲಿ ಆಟ ಆಡ್ತಾ ಇದ್ದಾರೆ, ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಇದನ್ನೆಲ್ಲ ನಾವು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡಬೇಕು. ಆ್ಯಕ್ಟಿವಿಟಿ 1 is my day picture sequencing. Okay, instruction: look at the above picture and think of your own daily routine. ಸೊ ಈ ರೀತಿಯಾಗಿ ಹೇಳಿದ್ವಲ್ಲ, ಅದೇ ರೀತಿ ನಿಮ್ಮ ಒಂದು ಡೈಲಿ ರೂಟೀನನ್ನು ಬರೀಬೇಕಂತೆ. ಯಾವ ರೀತಿಯಾಗಿ? ರೈಟ್ ದೀಸ್ ಆ್ಯಕ್ಷನ್ ಇನ್ ದ ಆರ್ಡರ್ ಯು ಡೂ ದೆಮ್. ಫಸ್ಟು ಸೊ ಸುಮ್ಮನೆ ನಾನು ರಾತ್ರಿ ಟಿ ವಿ ನೋಡಿದೆ ಅಥವಾ ಹೋಮ್ವರ್ಕ್ ಮಾಡಿದೆ ಅಂತ ಸ್ಟಾರ್ಟ್ ಮಾಡೋದಲ್ಲ. ಫಸ್ಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ರಿ ಅಲ್ಲಿಂದ ಸೀಕ್ವೆನ್ಸ್ ಇರಬೇಕಂತೆ. ರೈಟ್ 3 sequences ಅಬೌಟ್ ಯುವರ್ ಡೇ. ಫಸ್ಟ್, ಐ ಬ್ರಷ್ ಮೈ ಟೀತ್, ಐ ಈಟ್ ಬ್ರೇಕ್ಫಾಸ್ಟ್ ಅಂತ ಇರುತ್ತಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಬರ್ತಿದ್ದೀನಿ, ಐ ಬ್ರಷ್ ಮೈ ಟೀತ್, ಐ ಈಟ್ ಬ್ರೇಕ್ಫಾಸ್ಟ್, ಐ ಗೋ ಟು ದ ಸ್ಕೂಲ್. ಇಲ್ವಾ, ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ, ಫಸ್ಟ್ ಐ ವೇಕ್ ಅಪ್ ಅಟ್ 6 o'clock, ಐ ಬ್ರಷ್ ಮೈ ಟೀತ್, ಐ ಟೇಕ್ ಅ ಬಾತ್. 3 ಪಾಯಿಂಟ್ಸ್ ಅದನ್ನು ಹೇಳ್ಬೋದು. ರೈಟ್ 1 sentence ಅಬೌಟ್ ಈಚ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಹೇಳಬೇಕಂತೆ. ಮೈ ಮದರ್ ಇಸ್ ಕೈಂಡ್, ಮೈ ಬ್ರದರ್ ಇಸ್ ಫನ್ನಿ, ಯಾವ ರೀತಿ ಇದ್ದಾರೆ. ಮೈ ಫಾದರ್ ಈಸ್ ಬ್ರೇವ್, ಮೈ ಸಿಸ್ಟರ್ ಈಸ್ ಕೇರಿಂಗ್, ಮೈ ಮದರ್ ಈಸ್ ಬ್ಯೂಟಿಫುಲ್. ಓಕೆ, ಇನ್ನು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ನೀವು ವಿವರಿಸೋದಾದರೆ ಬರಿಬೋದು. ಕ್ಯಾನ್ ಯು ಶೇರ್ ಅಬೌಟ್ ಯುವರ್ ಫ್ಯಾಮಿಲಿ ವಿತ್ ಎ ಫ್ರೆಂಡ್. ಓಕೆ, ಪ್ರಾಕ್ಟೀಸ್ ಸೇಯಿಂಗ್ ಯುವರ್ ಸೆಂಟೆನ್ಸ್ ಅಲೌಡ್. ಜೋರಾಗಿ ಈ ಒಂದು ಸೆಂಟೆನ್ಸ್ಗಳನ್ನು ಹೇಳಿ.
ಆ್ಯಕ್ಟಿವಿಟಿ 2, ವಾಟ್ಸ್ ಆನ್ ಮೈ ಪ್ಲೇಟ್, ನನ್ನ ಪ್ಲೇಟಲ್ಲಿ ಏನಿದೆ. ಓಕೆ, ಡ್ರಾ ಆರ್ ಲಿಸ್ಟ್ ವಾಟ್ ಯು ಏಟ್ ಎಸ್ಟರ್ಡೇ ಫಾರ್ ಈಚ್ ಮೀಲ್. ಒಂದು ತಟ್ಟೆಯನ್ನು ಬಿಡಿಸ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಪೇಸ್ ದೇ ಹ್ಯಾವ್ ಪ್ರೊವೈಡ್ ದ ಸ್ಪೇಸ್ ಹಿಯರ್. ಯು ಹ್ಯಾವ್ ಟು ಡ್ರಾ ದ ಪ್ಲೇಟ್ ಪಿಕ್ಚರ್ ಆಫ್ ದ ಪ್ಲೇಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಡ್ರಾ ಏನು ನೀವು ತಿಂದಿದ್ದೀರಾ ನಿನ್ನೆ ಎಸ್ಟರ್ಡೇ. ಸೊ ಸಿಂಪಲ್ಲಾಗಿ ಚಪಾತಿ ಪೂರಿ ಅಥವಾ ಅನ್ನ ಸಾರು ಅದನ್ನು ಸಿಂಪಲ್ಲಾಗಿ ಬಿಡಿಸೋಕೆ ಟ್ರೈ ಮಾಡಿ. ಓಕೆ ಫೈನ್. ನೆಕ್ಸ್ಟ್, ಅಥವಾ ಒಂದು ತಟ್ಟೆಯಲ್ಲಿ ಅದರ ಹೆಸರುಗಳನ್ನು ಬರೆದ್ರು ನಡೆಯುತ್ತೆ. ಎಕ್ಸಾಂಪಲ್, ಐ ಏಟ್ ದೋಸಾ ಫಾರ್ ದ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ರೈಸ್ ಫಾರ್ ದ ಲಂಚ್, ಐ ಏಟ್ ಚಪಾತಿ ಫಾರ್ ದ ಡಿನ್ನರ್. ಬ್ರೇಕ್ಫಾಸ್ಟ್ ಅಂತ ಅಂದರೆ ಬೆಳಿಗ್ಗೆ ನಾವು ತಿಂಡಿ ತಿಂತೀವಲ್ವ ಅದು, ಲಂಚ್ ಅಂದರೆ ಮಧ್ಯಾಹ್ನದ ಊಟ, ಡಿನ್ನರ್ ಅಂತ ಅಂದರೆ ರಾತ್ರಿ ಊಟ. ಓಕೆ, ನಾವು ರೈಟ್ 3 ಸೆಂಟೆನ್ಸಸ್ ನಿಮ್ಮ ಬಗ್ಗೆ ಹೇಳಿ. ಐ ಏಟ್ ಇಡ್ಲಿ ಫಾರ್ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ರೈಸ್ ಫಾರ್ ಲಂಚ್, ಐ ಏಟ್ ಮುದ್ದೆ ಅಂದರೆ ರಾಗಿ ಬಾಲ್ ಅಂತಾರಲ್ಲ ಮುದ್ದೆ ಫಾರ್ ಡಿನ್ನರ್. ಓಕೆ, ನೆಕ್ಸ್ಟ್, ಟಾಕ್ ಟೈಮ್, ಆಸ್ಕ್ ಯುವರ್ ಫ್ರೆಂಡ್ ವಾಟ್ ಟೈಮ್ ಡು ಯು ವೇಕ್ ಅಪ್. ಅವರಿಗೆ ಕೇಳಿ, ಸೊ ನೀವು ಎಷ್ಟು ಹೊತ್ತಿಗೆ ಅಥವಾ ಯಾವ ಟೈಮಿಗೆ ನೀವು ಎದ್ದೇಳ್ತೀರಾ ಅಂತ. ವಾಟ್ ಡು ಯು ಈಟ್ ಫಾರ್ ದ ಡೇ. ಸೊ ನೀವು ಒಂದು ವೇಳೆ ನಿಮ್ಮ ಫ್ರೆಂಡ್ ಇದನ್ನು ಕೇಳಿದಾಗ ವಾಟ್ ಟೈಮ್ ಡು ಯು ವೇಕಪ್ ಅಂತಂದರೆ ಐ ವೇಕಪ್ ಅಟ್ 6 o'clock, ನೀವು 6 ಗಂಟೆಗೆ ಎದ್ದಿದ್ರೆ. 7 ಗಂಟೆಗೆ ಎದ್ದರೆ ಐ ವೇಕಪ್ ಅಟ್ 7 o'clock ಅಂತ ಹೇಳಿ. ವಾಟ್ ಡು ಯು ಈಟ್ ಫಾರ್ ದ ಡಿನ್ನರ್, ರಾತ್ರಿ ಊಟಕ್ಕೆ ನೀವೇನು ತಿಂತಿದ್ರಿ ಅಂತಂದರೆ ವಾಟ್ ಡು ಯು ಈಟ್ ಅಂದರೆ ಏನು ತಿಂತೀರಾ ಅಂದರೆ ಐ ಈಟ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್ ಫಾರ್ ದ ಡಿನ್ನರ್. ನೀವೇನು ತಿಂತೀರಾ ಅದನ್ನು ನೀವು ಹೇಳಬೇಕು. ಓಕೆ ಫೈನ್. ಹೋಮ್ ಫನ್, ಆಸ್ಕ್ ಯುವರ್ ಪೇರೆಂಟ್ಸ್, ಇದು ಮನೆಗೆ ಹೋಗಿ ಮಾಡುವ ಕೆಲಸ. ಹೋಮ್ ಫನ್ ಅಂದರೆ ವಾಟ್ ಡಿಡ್ ದೇ ಡೂ ಎಸ್ಟರ್ಡೇ, ನಿನ್ನೆ ಅವ್ರು ಏನು ಮಾಡಿದ್ರು ಅಂತ ನೀವು ಕ್ವಶನ್ಗೆ. ನಾವು ರೈಟ್ 3 ಸೆಂಟೆನ್ಸ್ ಅಬೌಟ್ ಯುವರ್ ಪೇರೆಂಟ್ಸ್ ಡೇ, ಅವ್ರು ಏನು ಮಾಡಿದ್ರು. ಮೈ ಮದರ್ ಕುಕ್ಸ್ ಫುಡ್ ಫಾರ್ ದ ಫ್ಯಾಮಿಲಿ, ನನ್ನ ತಾಯಿಯವರು ಇಡೀ ಕುಟುಂಬಕ್ಕೋಸ್ಕರ ಆಹಾರವನ್ನು ಫುಡ್ಡನ್ನು ತಯಾರಿಸಿದ್ರು. ಮೈ ಫಾದರ್ ಗೋಸ್ ಟು ದ ವರ್ಕ್ ಎವ್ರಿ ಡೇ, ನಮ್ಮ ತಂದೆಯವರು ಪ್ರತಿನಿತ್ಯನೂ ಸಹ ಕೆಲಸಕ್ಕೆ ಹೋಗ್ತಾರೆ. ಮೈ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ಮೀ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ಪೋಷಕರು. ಓಕೆ ಫೈನ್, ಈ ರೀತಿಯಾಗಿ ಬರೆದಿದೆ. ನೆಕ್ಸ್ಟ್ ಬರೋಣ ವರ್ಕ್ಶೀಟ್ ನಂಬರ್ 8, ದಟ್ ಇಸ್ ಟೈಮ್ ಪೀರಿಯಡ್. ಓಕೆ, ನೆಕ್ಸ್ಟ್ ಟೈಮ್ ಪೀರಿಯಡ್ ಅಂದ ತಕ್ಷಣ ಇಲ್ಲಿ ವರ್ಕ್ಶೀಟಲ್ಲಿ ಟೈಮ್ ಪೀರಿಯಡ್ ಅಂದ ತಕ್ಷಣ ಡಿಸ್ಟಿಂಗ್ವಿಷಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಮಕ್ಕಳ, ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಟೆನ್ಸ್ ಅಥವಾ ಪಾಸ್ಟ್ ಟೆನ್ಸ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಅಂತ ಅಂದರೆ ವರ್ತಮಾನ ಕಾಲ. ವಿ ಯೂಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ದ ಥಿಂಗ್ಸ್ ದಟ್ ಹ್ಯಾಪನ್ ನಾವ್ ರೆಗ್ಯುಲರ್ಲಿ ಆರ್ ಜನರಲಿ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ನಡೆಯುವ ಕೆಲಸ, ಈಗ ನಡೆಯುವ ಕೆಲಸ. ಓಕೆ, ಪ್ರೆಸೆಂಟ್ ಅಂತ ಹೇಳಿ. ಸೊ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಐ ಈಟ್ ರೈಸ್, ನಾನು ಅನ್ನ ತಿನ್ನುತ್ತೇನೆ. ಶಿ ಗೋಸ್ ಟು ದ ಸ್ಕೂಲ್, ಅವಳು ಶಾಲೆಗೆ ಹೋಗ್ತಾಳೆ. ದೇ ಪ್ಲೇ ಕ್ರಿಕೆಟ್, ಅವರು ಕ್ರಿಕೆಟ್ ಆಡ್ತಾರೆ. ಹಿ ವರ್ಕ್ಸ್ ಇನ್ ಎ ಬ್ಯಾಂಕ್, ಅವನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅದೇ ಬಂದುಬಿಟ್ಟು ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ಬಗ್ಗೆ. ಭೂತ ಅಂತ ಅಂದರೆ ನೆನ್ಪಿಟ್ಕೊಳ್ರಿ, ಹಿಂದೆ ಏನು ನಡೆದು ಹೋಗಿದೆಯಲ್ವ ಅದು. ವಿ ಯೂಸ್ ಪಾಸ್ಟ್ ಟೆನ್ಸ್ ಫಾರ್ ಸಮಥಿಂಗ್ ದಟ್ ಆಲ್ರೆಡಿ ಹ್ಯಾಪನ್ಡ್, ಆಲ್ರೆಡಿ ಆಗಿದೆ, ಹಿಂದೆ ನಡೆದ ಅಥವಾ ಮುಗಿದ ಕೆಲಸ ಅಂತ ನೆನ್ಪಿಟ್ಕೊಳ್ಳಿ. ಪಾಸ್ಟ್ ಟೆನ್ಸ್ ಅಂತ ಅಂದರೆ ಪಾಸ್ಟಲ್ಲಿ ಆಗಿರೋದು ಅಂತಂದರೆ ಹಿಂದೆ ಆಗಿರೋ. ಓಕೆ, ಆಲ್ರೆಡಿ ಮುಗ್ದಿದೆ ಕೆಲಸ. ಐ ಏಟ್ ರೈಸ್, ಶಿ ವೆಂಟ್ ಟು ದ ಸ್ಕೂಲ್, ದೇ ಪ್ಲೇಡ್ ಕ್ರಿಕೆಟ್, ಹಿ ವರ್ಕ್ ಇನ್ ಎ ಬ್ಯಾಂಕ್. ಈ ರೀತಿಯಾಗಿ ಸೊ ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸನ್ನು ನಾವು ನೆನ್ಪಿಟ್ಕೊಬೋದು. ವರ್ತಮಾನ ಕಾಲ ಮತ್ತು ಭೂತಕಾಲ. ಪ್ರೆಸೆಂಟ್ ಅಂದರೆ ಈಗ, ಪಾಸ್ಟ್ ಅಂದರೆ ಹಿಂದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ವಿಚ್ ಇಸ್ ಹೆಲ್ಪ್ಫುಲ್, ಇದು ಹೆಲ್ಪ್ಫುಲ್ ಆಗುತ್ತೆ ಈ ವರ್ಕ್ಶೀಟಿಗೆ. ಸೊ ಐಡೆಂಟಿಫೈ ದ ಸರ್ಕಲ್ಸ್ ಆ್ಯಂಡ್ ದ ಆ್ಯಕ್ಷನ್ ವರ್ಡ್ಸ್. ಇಲ್ಲಿ ಆ್ಯಕ್ಷನ್ ವರ್ಡ್ಸ್ಗಳಿದಾವಂತೆ. ಆ್ಯಕ್ಷನ್ ವರ್ಡ್ಸ್ ಅಂತ ಅಂದರೆ ಕ್ರಿಯಾ ಪದಗಳು. ಓಕೆ, ಇಲ್ಲಿ ಏನು ಕ್ರಿಯೆ ಆಗಿರುತ್ತೆ ಅಂತಾರಲ್ಲ ಅದನ್ನು. ಈಟ್ ಅಂದರೆ ತಿನ್ನೋದು ಒಂದು ಕ್ರಿಯೆ ಅಲ್ವಾ, ಸೊ ಈಟ್. ಬಿಲ್ಡಿಂಗ್ ಅಂದರೆ ಇದು ಒಂದು ಬಿಲ್ಡಿಂಗ್, ಸೊ ಅದು ಕ್ರಿಯೆ ಅಲ್ಲ, ಸೊ ಬರ್ದಿಲ್ಲ. ಕಾರ್, ಇದು ಕಾರ್, ಇಲ್ಲೇನು ಕ್ರಿಯೆ ಅಲ್ಲ. ಸೊ ಡ್ರೈವಿಂಗ್ ಅಂತಿದ್ರೆ ಅದು ಕ್ರಿಯೆ ಆಗ್ತಿತ್ತು. ವಾಕ್ ಕ್ರಿಯೆ, ರೈಟ್ ಕ್ರಿಯೆ, ಆ್ಯಕ್ಷನ್. ಪ್ಲೇ ಆ್ಯಕ್ಷನ್, ಪೆನ್ ನೋ, ಜಂಪ್ ಅದನ್ನು ಆ್ಯಕ್ಷನ್, ಬ್ಯಾಗ್ ನೋ, ಸಿಟ್ ಆ್ಯಕ್ಷನ್, ಲುಕ್ ಆ್ಯಕ್ಷನ್, ನೋಡೋದು ಒಂದು ಆ್ಯಕ್ಷನೇ. ಫ್ಯಾನ್ ನೋ, ಗೋ ಆ್ಯಕ್ಷನ್, ವರ್ಕ್ ಆ್ಯಕ್ಷನ್, ಕುಕ್ ಆ್ಯಕ್ಷನ್. ಇಲ್ಲಿ ಬರ್ದಿದ್ದೇನೆ. ಓಕೆ, ಆ್ಯಕ್ಷನ್ ಅಂತ ಅಂದರೆ ಎಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ಆಗಿದೆ ಅಂತೀವಲ್ವ ಅದನ್ನು ನಾವು ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ರೀಡ್ ಅಲೌಡ್ ದ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ಸ್. ಇಲ್ಲಿ ಪ್ರೆಸೆಂಟಲ್ಲಿ ಯೂಸ್ ಮಾಡಿದಾಗ ಈಗ ಹೇಳಬೇಕು ಅಂತಂದರೆ ಏನು ಯೂಸ್ ಮಾಡ್ತೇವೆ, ಆಲ್ರೆಡಿ ಆಗಿದೆ ಅನ್ನೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಈಟ್, ಆಲ್ರೆಡಿ ತಿಂದಿದ್ರೆ ಏಟ್. ಜಂಪ್, ಆಲ್ರೆಡಿ ಜಂಪ್ ಮಾಡಿದ್ದೆ ಅಂತಂದರೆ ಜಂಪ್ಡ್. ಸಿಟ್ ಸ್ಯಾಟ್. ವಾಕ್ ವಾಕ್ಡ್. ರೈಟ್ ರೋಟ್. ಪ್ಲೇ ಪ್ಲೇಡ್. ಲುಕ್ ಲುಕ್ಡ್. ಗೋ ವೆಂಟ್. ವರ್ಕ್ ವರ್ಕ್ಡ್. ಕುಕ್ ಕುಕ್ಡ್. ಓಕೆ, ಇದು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಬಬಲಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವೊಂದು ಟೆನ್ಸ್ ಫಾರ್ಮನ್ನು ಕೊಟ್ಟಿದ್ದಾರೆ, ವರ್ಬ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಟೆನ್ಸ್ ಫಾರ್ಮಲ್ಲಿ ಬರೀಬೇಕು. ಪ್ರೆಸೆಂಟ್ ಟೆನ್ಸ್ ಯಾವುದು, ಪಾಸ್ಟ್ ಟೆನ್ಸ್. ನೋಡ್ಬೋದು, ಜಂಪ್ಡ್, ಆಲ್ರೆಡಿ ಜಂಪ್ಡ್. ಓಕೆ, ಆಗಿದೆ, ಸೊ ಇದು ಪಾಸ್ಟ್ ಟೆನ್ಸ್. ಸ್ಯಾಂಗ್ ಪಾಸ್ಟ್ ಟೆನ್ಸ್. ರೈಟ್ ಪ್ರೆಸೆಂಟ್ ಟೆನ್ಸ್. ಗೋ ಪ್ರೆಸೆಂಟ್ ಟೆನ್ಸ್. ಕುಕ್ ಪ್ರೆಸೆಂಟ್ ಟೆನ್ಸ್. ಕಾಲ್ಡ್ ಪಾಸ್ಟ್ ಟೆನ್ಸ್. ಲಿವ್ಡ್ ಪಾಸ್ಟ್ ಟೆನ್ಸ್.
look present tense, charge present tense, worked already ಆಗಿದೆ, ಸೊ past tense, break present tense, break present tense. ಓಕೆ, ಸೊ ಬ್ರೋಕ್ ಅಲ್ಲ, ಬ್ರೇಕ್. ಓಕೆ ಫೈನ್. ಸ್ಯಾಟ್ past tense. ಓಕೆ ಫೈನ್, ನೋಡೋಣ. ಸೊ ಇಲ್ಲಿ ಬರೆದಿದ್ದೀನಿ ನಾನು ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸು. ಸಿಟ್ ಇಲ್ಲ, ಆ್ಯಕ್ಚುಲಿ ಸಿಟ್ ಇಲ್ಲ. ಓಕೆ, ಸ್ಯಾಟ್. ಫೈನ್. ನೆಕ್ಸ್ಟ್ ಆಕ್ಟಿವಿಟಿ 4, ಐಡೆಂಟಿಫೈ ದ ಅಂಡರ್ಲೈನ್ ವರ್ಬ್ ಇನ್ ದ ಸೊ ಇದರೊಳಗಡೆ ಸೆಂಟೆನ್ಸ್ಗಳನ್ನು ಓದಿ. ಇದು ಪ್ರೆಸೆಂಟ್ ಎಲ್ಲಿದೆಯೋ, ಪಾಸ್ಟ್ ಟೆನ್ಸ್ ಎಲ್ಲಿದೆಯೋ. ರಾಜು ರೋಟ್ ಎ ಲೆಟರ್. ರೋಟ್ ನೋಡಿ, ಅಂಡರ್ಲೈನ್ ದ ವರ್ಬನ್ನ ಮಾಡಿ ಅದಾದ್ಮೇಲೆ ನೋಡಬೇಕು. ರೋಟ್ ಅನ್ನೋದು ಪಾಸ್ಟ್ ಟೆನ್ಸ್. ದ ಲಿವ್, ದೇ ಲಿವ್, ಆ್ಯಕ್ಚುಲಿ ರಾಂಗ್ ಇದೆ ಇದು. ದೇ ಲಿವ್ ಇನ್ ಎ ಬಿಗ್ ಹೌಸ್. ಲಿವ್ ಇದೆ, ಲಿವ್ ಅನ್ನೋದು ವರ್ಬ್, ಅದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಐ ವಾಕ್ ಟು ದ ಸ್ಕೂಲ್, ವಾಕ್ಡ್ ಪಾಸ್ಟ್ ಟೆನ್ಸ್. ವಿ ಈಟ್ ಡಿನ್ನರ್ ಟುಗೆದರ್ ಪ್ರೆಸೆಂಟ್ ಟೆನ್ಸ್. ಮಾಮಾ ಕುಕ್ಡ್, ಆಲ್ರೆಡಿ ಕುಕ್ ಆಗಿದೆ, ಪಾಸ್ಟ್ ಟೆನ್ಸ್. ರಾಣಿ ಸಿಂಗ್ಸ್ ಅ ಸಾಂಗ್ ಪ್ರೆಸೆಂಟ್ ಟೆನ್ಸ್. ದ ಕ್ಯಾಟ್ ವೆಂಟ್ ಪಾಸ್ಟ್ ಟೆನ್ಸ್. ದೆನ್ ದೇ ಪ್ಲಾಂಟೆಡ್ ಲಾಟ್ಸ್ ಆಫ್ ಟ್ರೀಸ್, ಪ್ಲಾಂಟೆಡ್ ನೆಟ್ಟು ಬಿಟ್ಟಿದ್ದಾರೆ, ಪಾಸ್ಟ್ ಟೆನ್ಸ್. ಓಕೆ ಫೈನ್. ನೆಕ್ಸ್ಟ್ ಆಕ್ಟಿವಿಟಿ, ಚೇಂಜ್ ದ ಟೆನ್ಸ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್. ಈಗ ಚೇಂಜ್ ಮಾಡಬೇಕಂತೆ, ಅಲ್ಲಿ ಯಾವ ಒಂದು ಪ್ರೆಸೆಂಟ್ ಇದ್ದರೆ ಪಾಸ್ಟ್ ಮಾಡಬೇಕು, ಪಾಸ್ಟ್ ಇದ್ದರೆ ಪ್ರೆಸೆಂಟ್ ಮಾಡಬೇಕು. ಐ ರೈಟ್ ಎ ಸ್ಟೋರಿ ಫಾರ್ ಅವರ್ ಸ್ಕೂಲ್ ಮ್ಯಾಗಝಿನ್. ಅಂಡರ್ಲೈನ್ ಮಾಡಿದ್ದಾರೆ ವರ್ಬನ್ನು, ರೈಟ್ ಇದ್ದಿದ್ದು ಏನಾಗುತ್ತೆ, ರೋಟ್. ಸೇಮ್ ಬರೆದುಬಿಡಿ, ಐ ರೋಟ್ ಅ ಸ್ಟೋರಿ ಫಾರ್ ಅವರ್ ಸ್ಕೂಲ್ ಮ್ಯಾಗಝಿನ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ವರ್ಕ್ಡಿಗಿದೆ, ಸೊ ವರ್ಕ್ಡಿಗೆ ವರ್ಕ್ ಆಗುತ್ತೆ. ಸೊ ನೀವು ಈ ಒಂದು ಟೇಬಲನ್ನು ತುಂಬ ಕ್ಲೀನಾಗಿ ಕಲ್ತ್ಕೊಳ್ಳಿ. ಸೊ ಮೈ ಬ್ರದರ್ ಆ್ಯಂಡ್ ಐ ವರ್ಕ್ ಇನ್ ದ ಗಾರ್ಡನ್. ದೇ ನೆವರ್ ವೇಸ್ಟೆಡ್ ಇದೆಯಲ್ಲ, ಅದು ವೇಸ್ಟ್ ಆಗುತ್ತೆ. ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿ. ದೇ ನೆವರ್ ವೇಸ್ಟೆಡ್ ಟೈಮ್. ನೆಕ್ಸ್ಟ್ ರಾಮು ವಿನ್ಸ್ ದ ಮ್ಯಾಚ್. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ, ನಾವು ಪಾಸ್ಟಲ್ಲಿ ತರಬೇಕು. ಒನ್ ದ ಮ್ಯಾಚ್, WON, won the match. ಫೈನ್. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 9, ಲರ್ನಿಂಗ್ ಔಟ್ ಲುಕ್ ಆ್ಯಂಡ್ ರೈಟ್. ಓಕೆ ಫೈನ್. ರೈಟ್ 5 to 6 sentences in English on personal experiences or events using verbal or visual clues. Okay fine. Look at the picture and frame sentences with the help of the substitution table. ಇಲ್ಲಿ ಒಂದು ಸಬ್ಸ್ಟಿಟ್ಯೂಷನ್ ಟೇಬಲ್ ಇದೆ, ಬೇರೆ ಯಾವ ರೀತಿಯಾದ ಟೇಬಲ್ ಅಲ್ಲ. ಸೊ ಇಲ್ಲಿ ಈ ಒಂದು ಕಾಲಮ್ 1, 2, 3 ಕಾಲಮ್ಸ್ ಇರುತ್ತೆ, ನಾವು ಇದನ್ನು ಸೇರಿಸ್ಬೇಕಷ್ಟೇ. ಓಕೆ, ದೇರ್ ಇಲ್ಲಿ ನೋಡಿ, ದೇರ್ ಆರ್ 8 flowers. ಜಾಸ್ತಿ ಇದೆ ಅಲ್ವಾ, ಸೊ ಹಾಗಾಗಿಬಿಟ್ಟು ಆರ್ ಯೂಸ್ ಮಾಡ್ತಾ ಇದ್ದೀವಿ. ದೇರ್ ಆರ್ 8 flowers. ದೇರ್ ಈಸ್ ಎ ಹೈಬಿಸ್ಕಸ್ ಪ್ಲಾಂಟ್, ಒಂದಿದೆ, ಹಾಗಾಗಿಬಿಟ್ಟು ದೇರ್ ಈಸ್ ಎ ಹೈಬಿಸ್ಕಸ್ ಪ್ಲಾಂಟ್. ಆಮೇಲೆ ದೇರ್ ಆರ್ 2 coconuts trees. ಅಥವಾ ದೋಸ್ ಭಾಳ ದೂರ ಇದೆ ಅಂದರೆ ದೋಸ್ ಆರ್ 2 coconut trees. ಓಕೆ, ಆಮೇಲೆ ದಿಸ್ ಈಸ್ ಎ ಹೈಬಿಸ್ಕಸ್, ಅಥವಾ ದೂರ ಇದ್ದರೆ ದಟ್ ಈಸ್ ಎ ಹೈಬಿಸ್ಕಸ್ ಪ್ಲಾಂಟ್. ಸೊ ಬರೀಬಹುದು. ಸೊ ಇದನ್ನು ಈ ಒಂದು ಇದರೊಳಗಡೆ ಬರೀರಿ. ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ಸಿಂಪಲ್ ಸೆಂಟೆನ್ಸಸ್ ಯೂಸಿಂಗ್ ದ ಗಿವನ್ ಕ್ಲೂಸ್. ಓಕೆ, ಇಲ್ಲಿ ಕ್ಲೂವನ್ನು ಕೊಟ್ಟಿದ್ದಾರೆ. ಕ್ಯಾರೆಟ್, ಬ್ರಿಂಜಾಲ್, ಟೊಮ್ಯಾಟೊ, ಚಿಲ್ಲೀಸ್, ಕ್ಯಾಬೇಜ್, ಆನಿಯನ್, ಪೊಟ್ಯಾಟೊ, ವೆಜಿಟೇಬಲ್, ಸೆಲ್ಲರ್. ಓಕೆ, ಸೊ ಅದರ ಮೀನಿಂಗ್ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬೇಕು ಅಂತ ಅಂದರೆ ಹೇಳ್ತೀನಿ. ಕ್ಯಾರೆಟ್ ಗೊತ್ತು, ಬ್ರಿಂಜಾಲ್ ಅಂದರೆ ಬದನೆಕಾಯಿ, ಟೊಮ್ಯಾಟೊ ಅಂದರೆ ಟಮಟೆ ಹಣ್ಣು, ಚಿಲ್ಲೀಸ್ ಅಂದರೆ ಮೆಣಸಿನ್ಕಾಯಿ, ಕ್ಯಾಬೇಜ್ ಅಂತ ಅಂದರೆ ಎಲೆಕೋಸು, ಆನಿಯನ್ ಅಂತ ಅಂದರೆ ಈರುಳ್ಳಿ, ಪೊಟ್ಯಾಟೊ ಅಂತ ಅಂದರೆ ಆಲೂಗಡ್ಡೆ, ವೆಜಿಟೇಬಲ್ ಸೆಲ್ಲರ್ ಅಂತ ಅಂದರೆ ತರಕಾರಿ ಮಾರುವವನು. ಓಕೆ, ದೇರ್ ಆರ್ ಕ್ಯಾರೆಟ್ಸ್ ಇನ್ ದ ಮಾರ್ಕೆಟ್. ದೇರ್ ಆರ್ ಬ್ರಿಂಜಾಲ್ಸ್ ಇನ್ ದ ಬ್ಯಾಸ್ಕೆಟ್. ದೇರ್ ಆರ್ ಟೊಮ್ಯಾಟೋಸ್ ಇನ್ ದ ಕಾರ್ಟ್ ಅಂತ ಅಂದರೆ ಆ ಒಂದು ಎಳ್ಕೊಂಡು ಹೋಗ್ತಾರಲ್ಲ ಅಂಗಡಿ, ಅದು ವೆಜಿಟೇಬಲ್ಸ್ ಅವರು ಮಾರ್ತಾ ಹೋಗ್ತಾರಲ್ಲ ಆ ಕಾರ್ಟ್. ದೇರ್ ಆರ್ ಚಿಲ್ಲೀಸ್ ಇನ್ ದ ಬ್ಯಾಸ್ಕೆಟ್. ದೇರ್ ಈಸ್ ಎ ಕ್ಯಾಬೇಜ್ ಆನ್ ದ ಕಾರ್ಟ್. ದೇರ್ ಆರ್ ಪೊಟ್ಯಾಟೋಸ್ ಇನ್ ದ ಬ್ಯಾಸ್ಕೆಟ್. ದ ಮ್ಯಾನ್ ಈಸ್ ಎ ವೆಜಿಟೇಬಲ್ ಸೆಲ್ಲರ್. ಓಕೆ ಫೈನ್. ನೆಕ್ಸ್ಟ್, ಸೊ ವರ್ಕ್ಶೀಟ್ ನಂಬರ್ 10, ರಿಸೈಟ್ ಆ್ಯಂಡ್ ಎಂಜಾಯ್. ಸೊ ಬನ್ನಿ, ರಿಸೈಟ್ ಆ್ಯಂಡ್ ಎಂಜಾಯ್ ದ ರೈಮ್ ಇಂಡಿವಿಜುವಲಿ ಆರ್ ಇನ್ ದ ಗ್ರೂಪ್ಸ್ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ದ ಇಂಟೋನೇಷನ್. ಇಲ್ಲಿ ಸ್ವರಭಾರ ಮತ್ತು ಪ್ರೊನೌನ್ಸಿಯೇಷನ್, ಉಚ್ಚಾರಣೆಗೆ ಬಹಳಷ್ಟು ಮಹತ್ವವನ್ನು ಕೊಡಲಾಗಿದೆ. ಲಿಸನ್ ಕೇರ್ಫುಲಿ ಆ್ಯಸ್ ಯುವರ್ ಟೀಚರ್ ರೀಡ್ಸ್ ದ ಪೋಯಮ್, ಅಂಡರ್ಲೈನ್ ದ ರೈಮಿಂಗ್ ವರ್ಡ್ಸ್. ಓಕೆ, ನಮ್ಮ ಟೀಚರ್ನ ಕರೆಕ್ಟಾಗಿ ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ರೈಮಿಂಗ್ ವರ್ಡ್ಸ್ ಬಂದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ದ ಮಿಸ್ಚೀವಿಯಸ್ ಸ್ಕ್ವಿರಲ್. A squirrel danced upon the tree, its fluffy tail a sight to see. Tree, see. It leaped from branch to branch with grace, a playful smile upon its face. It gathered acorns, hid them well, in secret spots where none could tell.
then scampered off with joyful cheer. The forest echoed squirrels near, cheer, near. Okay, next. Activity 2, echo recitation practice. Repeat each line after your teacher, then match the lines that rhyme. So, the mischievous ಒಂದು ಪ್ರತಿಯೊಂದು ಲೈನ್ಸ್ಗಳನ್ನು ಟೀಚರ್ ಹೇಳಿದ್ಮೇಲೆ ರಿಪೀಟ್ ಮಾಡಬೇಕಂತೆ. A squirrel danced upon the tree. ನೀವು ಹೇಳಬೇಕು, ಇಟ್ಸ್ ಫ್ಲಫಿ ಟೇಲ್ ಅ ಸೈಟ್ ಟು ಸಿ. ನೆಕ್ಸ್ಟ್ ಟೀಚರ್ ಹೇಳ್ತಾರೆ, ಇಟ್ ಲೀಪ್ಡ್ ಫ್ರಮ್ ಬ್ರಾಂಚ್ ಟು ಬ್ರಾಂಚ್ ವಿತ್ ಗ್ರೇಸ್. ಅ ಪ್ಲೇಫುಲ್ ಸ್ಮೈಲ್ ಅಪಾನ್ ಇಟ್ಸ್ ಫೇಸ್. ಇಟ್ ಗ್ಯಾದರ್ಡ್ ಅಕಾನ್ ಹಿಡ್ ದೆಮ್ ವೆಲ್ in secret spots where none could tell. Then scampered off with joyful cheer. The forest echoed squirrels near. Next. So activity 3, group recitation and the action. In your group, practice and recite the poem The Mischievous Squirrel. ನಿಮ್ಮ ಒಂದು ಗ್ರೂಪಲ್ಲಿ, ತಂಡದಲ್ಲಿ ಈ ಒಂದು ಪೋಯಮನ್ನು ರಿಸೈಟ್ ಮಾಡಿ. ಯೂಸ್ ಜೆಸ್ಚರ್ಸ್, ಒಂದು ಮುಖಭಾವವನ್ನು ತೋರಿಸಿ. ಆ್ಯಂಡ್ ಎಕ್ಸ್ಪ್ರೆಷನ್ ವೆನ್ ಯು ಪರ್ಫಾರ್ಮ್. ಈ ಒಂದು ಪೋಯಮನ್ನು ಹೇಳ್ತಿರುವಾಗ ಚೆನ್ನಾಗಿ ಒಂದು ಆ್ಯಕ್ಷನ್ ಮಾಡ್ತಾ ಹೇಳಿ. ಸ್ಟೂಡೆಂಟ್ಸ್ ಇನ್ ದ ಗ್ರೂಪ್ಸ್ ಕ್ಯಾನ್ ಪರ್ಫಾರ್ಮ್ ಆನ್ ಸ್ಟೇಜ್. ಅಷ್ಟೇ ಅಲ್ಲದೆ ಸ್ಟೇಜ್ ಮೇಲೆ ಆ ಮಕ್ಕಳಿಗೆ ಈ ಒಂದು ಪೋಯಮನ್ನು ಹೇಳಕ್ಕೆ ಬಿಡಿ. ಆ್ಯಕ್ಟಿಂಗ್ ಔಟ್ ದ ಪೋಯಮ್ ವಿತ್ ಪ್ರಾಪ್ಸ್, ಟೇಲ್, ಲೀವ್ಸ್ ಎಕ್ಸೆಟ್ರಾ. ಸಾಧ್ಯವಾದರೆ ಈ ಒಂದು ಪೋಯಮನ್ನು ಎನ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಟೇಲ್ಸ್ಗಳನ್ನು ಯೂಸ್ ಮಾಡಿ, ಲೀವ್ಸ್ಗಳನ್ನು ಯೂಸ್ ಮಾಡಿ. ಓಕೆ, ಫೈನ್. ಇಲ್ಲಿಗೆ ವರ್ಕ್ಶೀಟ್ ನಂಬರ್ 10 ಆಗಿದೆ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ವರ್ಕ್ಶೀಟ್ ನಂಬರ್ 5ವರೆಗೆ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ವರ್ಕ್ಶೀಟ್ ನಂಬರ್ 10ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿವರಣೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಪ್ಲೀಸ್ ಹೇಳಿ, ನಿಮ್ಮ ಒಂದು ಕಮೆಂಟ್ಸ್ ಚಿಕ್ಕದಾಗಿದ್ದರೂ ಸಹ ನನಗೆ ಬಹಳಷ್ಟು ಪ್ರೇರಣೆ ಕೊಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು.